ನಾನು ಹೋಸ್ಟ್ ಆಗಿದ್ದೀನಿ ಅಂತ ಗೊತ್ತಾಗಿಲ್ಲ. ಹಾ ಸರಿ ಸರಿ ಸರ್, ತೊಂದ್ರೆ ತೊಂದ್ರೆ ಆ ಅಂದ್ರೆ ಇವತ್ತು ಸ್ವಲ್ಪ ನಿಖರವಾಗಿ ಅಂದ್ರೆ ಮೆಥಡ್ ಈಗ ಮುಖ್ಯವಾಗಿ ಬೇಕಾಗಿರೋದು ಮೆಥಡ್ ಹಾಗೆ. ಸರಿ, ತೊಂದ್ರೆ ಇಲ್ಲ. ಆ ಹಾಗಿದ್ರೆ ಒಂದು ಸಲ ಮೆಥಡ್ ಅನ್ನು ಹೇಳಿಬಿಡ್ತೇನೆ, ಆಗ ಅದನ್ನು ಎಲ್ಲರಿಗೂ ರೆಕಾರ್ಡಿಂಗ್ ಅಲ್ಲಿ ಸಿಗ್ತದಲ್ಲ, ಆ ಕಾರಣಕ್ಕಾಗಿ. ಆ ನಮಗೆ ಮೊದಲಿಗೆ ನಕ್ಷತ್ರವನ್ನ ಕಂಡುಹಿಡಿಯಬೇಕು. ನಕ್ಷತ್ರವನ್ನ ಕಂಡುಹಿಡಿಯುವುದು ನಮಗೆ ಚಂದ್ರಸ್ಫುಟವನ್ನ ನೋಡಿಕೊಂಡು ಚಂದ್ರಸ್ಫುಟದಲ್ಲಿ ಇರತಕ್ಕಂತಹ ರಾಶಿ ಸಂಖ್ಯೆಗೆ ಎಷ್ಟು ರಾಶಿಯಿಂದ ಬರ್ತದೆ ಅದಕ್ಕೆ 30ರಿಂದ ಗುಣಿಸ್ಬೇಕು. 30ರಿಂದ ಗುಣಿಸಿದಾಗ ಅದೆಲ್ಲವೂ ಕೂಡ ಡಿಗ್ರಿ ಸ್ಥಾನಕ್ಕೆ ಬರ್ತದೆ, ಅರ್ಥಾತ್ ಅಂಶ ಸ್ಥಾನಕ್ಕೆ ಬರ್ತದೆ. ಆ ಅಂಶ ಸ್ಥಾನದಲ್ಲಿರತಕ್ಕಂತಹ ಹಿಂದಿನ ಸಂಖ್ಯೆಯನ್ನು ಅದಕ್ಕೆ ಸೇರಿಸಿಕೊಂಡು ಪುನಃ ಅದರಿಂದ 60ರಿಂದ ಗುಣಿಸಿದಾಗ ಅದೆಲ್ಲವೂ ಕೂಡ ಕಲೆಗಳಾಗ್ತದೆ. ಕಲೆಯ ಸ್ಥಾನದಲ್ಲಿದ್ದ ಸಂಖ್ಯೆಯನ್ನು ಅದಕ್ಕೆ ಸೇರಿಸಿಕೊಂಡು ಆ ಎಲ್ಲಾ ಕಲೆಗಳನ್ನು 800ರಿಂದ ಭಾಗಿಸಬೇಕು. 800ರಿಂದ ಭಾಗಿಸೋದು ಯಾಕೆ ಅಂತ ಹೇಳಿದ್ರೆ, ಒಂದು ನಕ್ಷತ್ರದ ಪೂರ್ಣ ಕಲಾ ಪ್ರಮಾಣ 800 ಅಂದ್ರೆ 13 ಡಿಗ್ರಿ 20 ಕಲೆ. 13 ಡಿಗ್ರಿಯನ್ನು ನಾವು ಕಲೆಗಳನ್ನಾಗಿ ಮಾಡಿದಾಗ 780 ಕಲೆ ಪ್ಲಸ್ 20 ಕಲೆಯಲ್ಲಿದ್ದು ಸೇರಿಸಿದಾಗ ಒಟ್ಟು 800 ಕಲೆಗಳಾಗ್ತದೆ. ಆ 800ರಿಂದ ಭಾಗಿಸಿದಾಗ ಏನು ನಮಗೆ ಕಲೆಗಳು ಸಿಕ್ಕಿದೆ ಹಿಂದೆ ಎಲ್ಲ ರಾಶಿಯನ್ನು ಡಿಗ್ರಿ ಮಾಡಿ ಡಿಗ್ರಿಯನ್ನು ಕಲೆಗಳು ಮಾಡಿದಾಗ ಆ ಕಲೆಗಳನ್ನು 800ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಸಿಗ್ತದೆ ಅಂದ್ರೆ ಅದು ಎಷ್ಟರಿಂದ ಹೋಗ್ತದೆ ಆ ಸಂಖ್ಯೆ ಅಂತ ಹೇಳುವಂಥದ್ದು ನಮಗೆ ನಕ್ಷತ್ರ ಆಗಿರ್ತದೆ. ಅರ್ಥಾತ್ ನಮಗೆ ಅಲ್ಲಿ 13 ಅಂತೇಳಿ ಅಥವಾ 14 ನಕ್ಷತ್ರ ಅಂತ ಹೇಳಿ ಬಂದ್ರೆ 15ನೇ ನಕ್ಷತ್ರ ಆಗಿರ್ತದೆ. ಯಾಕೆ ಅಂತೇಳಿ ಹೇಳಿದ್ರೆ ಮುಂದಕ್ಕೆ ಶಿಷ್ಟ ಸ್ವಲ್ಪ ನಮಗೆ ಇರುವುದರಿಂದಾಗಿ ಶೇಷ ಸ್ವಲ್ಪ ಉಳಿದಿರ್ತದೆ, ಅದರಿಂದಾಗಿ ಅದರ ನೆಕ್ಸ್ಟ್ ನಕ್ಷತ್ರ ಅಂತೇಳಿ ತಿಳ್ಕೊಳ್ಬೇಕು. ನಮಗೆ ಈಗ ಅಶ್ವಿನಿ ನಕ್ಷತ್ರ ಬರ್ಬೇಕಾಗಿದ್ರೆ ನಮಗೆ 1ನೇ ನಕ್ಷತ್ರ, ಆಗ ಅದು 800ರಿಂದ ಈ ಕಲೆ ಮಾಡಿಕೊಂಡಾಗ ಅದು 800 ಕಲೆಗಳ ಒಳಗಡೆ ಬರ್ತದೆ, ಆ 800 ಕಲೆಗಳಲ್ಲಿ ಹೋಗುದಿಲ್ಲ. ಆದ್ರಿಂದಾಗಿ ಅದು 0 ಅಂತ ಉತ್ತರ ಬರ್ತದೆ. 0 ಅಂತ ಬಂದಾಗ 1ನೇ ನಕ್ಷತ್ರ ಅರ್ಥಾತ್ ಅಶ್ವಿನಿ ನಕ್ಷತ್ರ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಒಂದು ಸಲ ಹೋಯ್ತು ಅಂತೇಳಿ ಹೇಳಿದ್ರೆ ಆಗ 1 ಅಂತ ಉತ್ತರ ಬರ್ತದೆ. 1 ಅಂತೇಳಿ ಹೇಳಿದ್ರೆ ಭರಣಿ ನಕ್ಷತ್ರ, 2 ಅಂತೇಳಿ ಹೇಳಿದ್ರೆ ಕೃತಿಕಾ ನಕ್ಷತ್ರ. ಈ ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕು ನಕ್ಷತ್ರಗಳು ಬರುವಂತದ್ದನ್ನ. ಆ ನಂತರದಲ್ಲಿ ಇಷ್ಟು ಮಾತ್ರ ಮಾಡಿದ್ರೆ ಸಾಕಾಗುದಿಲ್ಲ. ನಕ್ಷತ್ರವನ್ನು ಮಾತ್ರ ಕಂಡುಹಿಡಿದ್ರೆ ನಮಗೆ ಮುಂದಕ್ಕೆ ಶಿಷ್ಟ ದಶೆಯನ್ನೆಲ್ಲ ಕಂಡುಹಿಡಿಬೇಕಾದ್ರೆ ಅದರ ಗಳಿಗೆ ಗತಗಳಿಗೆ ಮತ್ತೆ ವಿಗಳಿಗೆಗಳು ಬೇಕಾಗ್ತದೆ. ಈ ಗತಗಳಿಗೆ ವಿಗಳಿಗೆಗಳನ್ನ ಒಂದು ನಕ್ಷತ್ರದನ್ನ ಕಂಡುಹಿಡಿದು ಹೇಗೆ ಅಂತ ಹೇಳಿದ್ರೆ, ಈಗೇನು ನಮಗೆ ನಕ್ಷತ್ರ ಅಂತ ಅಲ್ಲಿವರೆಗೆ ಉತ್ತರ ಬಂದಿರ್ತದೆ, ಅಲ್ಲಿ ಒಂದಷ್ಟು ಶೇಷ ಉಳಿದಿರ್ತದೆ. ಆ ಶೇಷ ಸಂಖ್ಯೆಗೆ 60ರಿಂದ ಗುಣಿಸಿದಾಗ, 60ರಿಂದ ಯಾಕೆ ಅಂತ ಹೇಳಿದ್ರೆ ಒಂದು ಗಳಿಗೆ ಅಂತ ಹೇಳಿದ್ರೆ 60 ನಕ್ಷತ್ರ 60 ಗಳಿಗೆ ಇರ್ತದೆ, ಅದರಿಂದಾಗಿ 60 ಗಳಿಗೆಯಿಂದ ಗುಣಿಸ್ಬೇಕು. 60ರಿಂದ ಗುಣಿಸಿದಾಗ ಏನು ಉತ್ತರ ಬರ್ತದೆ ಅದನ್ನು ಪುನಃ 800ರಿಂದ ಭಾಗಿಸಿದಾಗ ಉತ್ತರ ಬರುವಂತದ್ದು ಗತ ಗಳಿಗೆ ಆಗಿರ್ತದೆ. ಪುನಃ ಶೇಷಕ್ಕೆ 60ರಿಂದ ಗುಣಿಸಿದಾಗ ಅಂದ್ರೆ ವಿಗಳಿಗೆಗಳು 60 ಆದ್ರಿಂದಾಗಿ 60ರಿಂದ ಗುಣಿಸಿದಾಗ ಏನು ಉತ್ತರ ಬರ್ತದೆ ಅದು ಗತ ವಿಗಳಿಗೆ ಆಗಿರ್ತದೆ. ಅಲ್ಲಿ ಶೇಷಗಳು ಈಗ ನಮಗೆ ಒಂದು 400 ಶೇಷ ಬರ್ಬೋದು, ಇಲ್ಲ 0 ಅಂತೇಳಿ ಶೇಷ ಬರ್ತದೆ. ಎರಡರಲ್ಲಿ ಶೇಷಗಳು ಇದು ಎರಡು ತಪ್ಪಿ ಬೇರೆ ಬಂದ್ರೆ ನಮ್ಮ ಲೆಕ್ಕಾಚಾರ ಸರಿಯಾಗಿಲ್ಲ ಅಂತ ಅರ್ಥ. ಅದರಿಂದಾಗಿ ನಮಗೆ ಅಂದ್ರೆ ಈಗ ಗತಗಳಿಗೆ ಮತ್ತೆ ವಿಗಳಿಗೆಗಳು ಸಿಗ್ತದೆ. ಅಂದ್ರೆ ಅಶ್ವಿನಿ ನಕ್ಷತ್ರ ಸಿಕ್ಕಿರ್ತದೆ, ಆ ನಂತರದಲ್ಲಿ ಒಂದಷ್ಟು ಗತಗಳಿಗೆಗಳು ಸಿಗ್ತದೆ, ಮತ್ತೆ ಗತ ವಿಗಳಿಗೆ ಕೂಡ ಸಿಗ್ತದೆ. ಈ ಗತ ಗಳಿಗೆ ಮತ್ತೆ ವಿಗಳಿಗೆಗಳಿಂದಾಗಿ ಗಮ್ಯ ಗಳಿಗೆ ಮತ್ತೆ ವಿಗಳಿಗೆಗಳನ್ನು ಕಂಡುಹಿಡಿಬೇಕು. ಇದು ಹೇಗೆ ಅಂತೇಳಿ ಹೇಳಿದ್ರೆ, ಗತಗಳಿಗೆಯನ್ನ ಅಂದ್ರೆ ಒಂದು ನಕ್ಷತ್ರ ಪೂರ್ಣ ಗಳಿಗಾ ಪ್ರಮಾಣ ನಮಗೆ 60ರಿಂದ ಗತಗಳಿಗೆಯನ್ನ ಕಳೆದಾಗ, ಗತಗಳಿಗೆ ಮತ್ತೆ ವಿಗಳಿಗೆಗಳನ್ನ ಕಳೆದಾಗ ನಮಗೆ ಎಷ್ಟು ಉತ್ತರ ಬರ್ತದೋ ಅದು ಗಮ್ಯ ಗಳಿಗೆ ಮತ್ತೆ ವಿಗಳಿಗೆ ಅಂತೇಳಿ ಆಗ್ತದೆ. ಇದು ತಿಥಿಯನ್ನು ಕಂಡುಹಿಡಿಯುವಂತ ನಕ್ಷತ್ರವನ್ನ ಕಂಡುಹಿಡಿಯುವಂತ ಕ್ರಮ. ಇನ್ನು ತಿಥಿಯ ಕ್ರಮವನ್ನು ನೋಡುವ. ತಿಥಿಯ ಕ್ರಮ ಚಂದ್ರ ಸೂರ್ಯಯೋ ಅಂತರಃ, ಚಂದ್ರ ಮತ್ತೆ ಸೂರ್ಯರಿಗೆ ಇರತಕ್ಕಂತಹ ಅಂತರವನ್ನೇ ತಿಥಿ ಅಂತೇಳಿ ಕರೀತಾರೆ. ಹಾಗಿದ್ರೆ ನಮಗೆ ತಿಥಿಯನ್ನು ಕಂಡುಹಿಡಿಯಬೇಕಾದ್ರೆ ಮೊದಲಿಗೆ ಚಂದ್ರ ಮತ್ತೆ ಸೂರ್ಯ ಗ್ರಹದ ಸ್ಫುಟಗಳು ಬೇಕಾಗ್ತದೆ. ಚಂದ್ರ ಸ್ಫುಟದಿಂದಾಗಿ ಸೂರ್ಯ ಸ್ಫುಟವನ್ನ ಕಳೆದು ಆನಂತರದಲ್ಲಿ ಅಲ್ಲಿ ಕೆಲವು ಸಂದರ್ಭದಲ್ಲಿ ಚಂದ್ರ ಸ್ಫುಟ ಚಿಕ್ಕದು ಬರಬಹುದು, ಸೂರ್ಯ ಸ್ಫುಟ ದೊಡ್ಡದು ಬರ್ಬೋದು. ಆಗ ಚಿಕ್ಕದರಿಂದ ದೊಡ್ಡದನ್ನ ಕಳಿಗೆ ಆಗುದಿಲ್ಲ.
ಅದಕ್ಕೋಸ್ಕರ ಆ ರೀತಿಯಲ್ಲಿ ಬಂದಾಗ ಚಂದ್ರಸ್ಫುಟದ ರಾಶಿ ಸ್ಥಾನಕ್ಕೆ 12 ಸೇರಿಸಬೇಕು. 12 ಸೇರಿಸಿ ನಂತರದಲ್ಲಿ ಸೂರ್ಯಸ್ಫುಟವನ್ನ ಕಳಿಬೇಕಾಗ್ತದೆ. ಅಂತೂ ಚಂದ್ರಸ್ಫುಟದಿಂದಾಗಿ ಸೂರ್ಯಸ್ಫುಟವನ್ನ ಕಳೆದಾಗ ಏನು ರಾಶಿ ಅಂಶ ಕಲೆ ಅಂತ ಬರ್ತದೆ, ಆ ರಾಶಿಯನ್ನ ಅಂಶ ಮಾಡಿಕೊಂಡು, ಅಂದ್ರೆ ಆ ರಾಶಿ ಸ್ಥಾನಕ್ಕೆ 30ರಿಂದ ಗುಣಿಸಬೇಕು, ಅಂಶ ಸ್ಥಾನಕ್ಕೆ 60ರಿಂದ ಗುಣಿಸಿ ಅದೆಲ್ಲವನ್ನು ಕೂಡ ಕಲೆಗಳನ್ನಾಗಿ ಮಾಡಿಕೊಂಡು ಮತ್ತೆ 720ರಿಂದ ಭಾಗಿಸ್ಬೇಕು. ನಕ್ಷತ್ರ ಮಾಡ್ಬೇಕಾದ್ರೆ ನಾವು 800ರಿಂದ ಭಾಗಿಸಿದ್ವಿ, ಆದ್ರೆ ಇಲ್ಲಿ 720ರಿಂದ ಭಾಗಿಸ್ಬೇಕು. ಈ 720ರಿಂದ ಭಾಗಿಸೋದು ಯಾಕೆ ಅಂತೇಳಿ ಹೇಳಿದ್ರೆ, ಒಂದು ತಿಥಿ ಅಂತೇಳಿ ಹೇಳಿದ್ರೆ ಅದರ ಪೂರ್ಣ ಡಿಗ್ರಿ ಪ್ರಮಾಣ ನಮಗೆ 12. ಆ 12 ಡಿಗ್ರಿಯನ್ನು ಎಲ್ಲವನ್ನು ಕಲೆ ಮಾಡಿಕೊಂಡಾಗ 720 ಕಲೆಗಳು ಅಂತ ಆಗ್ತದೆ. ಅರ್ಥಾತ್ ಒಂದು ತಿಥಿಯ ಪೂರ್ಣ ಕಲಾ ಪ್ರಮಾಣ ನಮಗೆ 720. ಆ ಕಾರಣಕ್ಕೋಸ್ಕರವಾಗಿ 720ರಿಂದ ನಮಗೇನು ಕಲೆ ಅಂತೇಳಿ ಉತ್ತರ ಬಂದಿರ್ತದೆ ಅದನ್ನ ಭಾಗಿಸ್ಬೇಕು. ಆ ಭಾಗಿಸಿದಾಗ ಏನು ಉತ್ತರ ಬಂದಿರ್ತದೆ ಅದು ನಮಗೆ ಈಗ 3 ಅಂತ ಉತ್ತರ ಬಂದ್ರೆ ಚತುರ್ಥಿ ತಿಥಿ ಆಗಿರ್ತದೆ. 0 ಅಂತೇಳಿ ಉತ್ತರ ಬಂದ್ರೆ ಪಾಡ್ಯ, 1 ಅಂತೇಳಿ ಉತ್ತರ ಬಂದ್ರೆ ದ್ವಿತೀಯ, 3 ಅಂತೇಳಿ ಉತ್ತರ ಬಂದ್ರೆ 2 ಅಂತೇಳಿ ಉತ್ತರ ಬಂದ್ರೆ ತೃತೀಯ, 3 ಅಂತೇಳಿ ಉತ್ತರ ಬಂದ್ರೆ ಚತುರ್ಥಿ. ಈ ರೀತಿಯಲ್ಲಿ ನಮಗೆ ಮುಂದಿನ ತಿಥಿಗಳನ್ನು ಯಾವ ಸಂಖ್ಯೆ ಉತ್ತರ ಬಂದಿರ್ತದೆ ಅದರ ಮುಂದಿನ ತಿಥಿಗಳನ್ನು ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶಿಷ್ಟ ಒಂದಷ್ಟು ಉಳಿದಿರ್ತದೆ, ಅದರಿಂದಾಗಿ ಮುಂದಿನ ತಿಥಿ ಬಂದಿರ್ತದೆ. ಈಗ ಶೇಷಕ್ಕೆ ಶೇಷ ಒಂದಷ್ಟು ಉಳಿದಿರ್ತದೆ. ಆ ಶೇಷಕ್ಕೆ ಒಂದು ತಿಥಿ ಅಂತೇಳಿ ಹೇಳಿದ್ರು 60 ಗಳಿಗೆ, ಅದರಿಂದಾಗಿ 60ರಿಂದ ಆ ಶೇಷಗಳನ್ನ ಗುಣಿಸಿ ಪುನಃ 720ರಿಂದ ಭಾಗಿಸಿದಾಗ ಗತಗಳಿಗೆ, ತಿಥಿಯ ಗತಗಳಿಗೆ ಸಿಗ್ತದೆ. ಪುನಃ 60 ಆ ಶೇಷವನ್ನ 60ರಿಂದ ಗುಣಿಸಿ 720ರಿಂದ ಭಾಗಿಸಿದಾಗ ಗತ ವಿಗಳಿಗೆ ಅಂತೇಳಿ ಸಿಗ್ತದೆ. ಈಗ ಬೇಕಾದ್ರೆ ಒಂದು ಲೆಕ್ಕಾಚಾರ ಮಾಡಿಕೊಂಡು ಮುಂದುವರಿಯುವ. ಯಾರಾದ್ರೂ ಪಂಚಾಂಗ ಇದ್ರೆ ಇವತ್ತಿನ ಸೂರ್ಯಸ್ಫುಟ ಮತ್ತೆ ಚಂದ್ರಸ್ಫುಟವನ್ನ ತಿಳಿಸಿ. ಇವತ್ತಿನ ಸೂರ್ಯಸ್ಫುಟ 4 ರಾಶಿ 8 ಅಂಶ 5 ಕಲೆ 30 ವಿಕಲೆ. ಸರಿ, ಬೇಡ ಅಷ್ಟು ಸಾಕು, ಕಲೆವರೆಗೆ. ಆಮೇಲೆ ಚಂದ್ರಸ್ಫುಟ 20 ಅಂಶ 4 ಕಲೆ. ಹೀಗೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಮಗೆ ಚಂದ್ರ ನನ್ನ 0, 20, 4 ಅಂತೇಳಿ, ಅದು ಆಕ್ಚುಲಿ 0 ರಾಶಿ 20 ಡಿಗ್ರಿ ಅಥವಾ 20 ಅಂಶ 4 ಕಲೆ ಅಂತೇಳಿ ಚಂದ್ರಸ್ಫುಟ. 4 ರಾಶಿ 8 ಅಂಶ 5 ಕಲೆ ಅಂತೇಳಿ ಸೂರ್ಯಸ್ಫುಟ. ಈ 0, 20, 4ರಿಂದ 4, 8, 5 ತೆಗಿಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ 0ಯಿಂದ 4 ತೆಗಿಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಂದ್ರಸ್ಫುಟಕ್ಕೆ ನಾವು 12 ಸೇರಿಸ್ಬೇಕು. ಆಗ 12, 20, 4 ಅಂತೇಳಿ ಆಯ್ತು. 12 ರಾಶಿಯನ್ನು ಸೇರಿಸ್ಬೇಕು. ರಾಶಿ ಸೂರ್ಯಸ್ಫುಟ ಚಂದ್ರಸ್ಫುಟ ಇದು ಪಂಚಾಂಗದಲ್ಲಿ ಕೊಟ್ಟಿರ್ತಾರ? ಹೌದು, ರವಿ ಉದಯ ರವಿ ಅಸ್ತ ಅಂತ ಇದೆ. ಸ್ಫುಟ ಅಂತೇಳಿ ಹೇಳಿ ಪ್ರತಿಯೊಂದು ಪಂಚಾಂಗದಲ್ಲಿಯೂ ಆರಂಭದಲ್ಲಿ ಅಥವಾ ಅಂತ್ಯದಲ್ಲಿಯೂ ಕೊಟ್ಟಿರ್ತಾರೆ ಸ್ಫುಟಗಳನ್ನು, ಗ್ರಹರ ಸ್ಫುಟಗಳು ಅಂತೇಳಿ. ಉತ್ತರಾದಿ ಮಠದ ಪಂಚಾಂಗದಲ್ಲೂ ಇದೆ, ಆಮೇಲೆ ಪಂಚಾಂಗದಲ್ಲೂ ಇದೆ. ನಾನ್ ಬೇಕಾದ್ರೆ ನಿಮ್ಗೆ ಅದನ್ನ ಮತ್ತೆ ಅದೇ ನೀವು ಪರಸ್ಪರ ಮಾತಾಡಿಕೊಂಡು ಅವರಿಗೆ ಮಾಹಿತಿ ನೀಡಿ. ನಾವು ಮೊನ್ನೆ ಪಾಠದಲ್ಲಿ ಇದನ್ನ ನೋಡಿದ್ದೇವೆ, ಸ್ಫುಟಗಳು ಎಲ್ಲಿರ್ತದೆ ಅಂತೇಳಿ. ಸರಿ, ಅಂತ ಸ್ಫುಟಗಳು ಅಂತ ಕೊಟ್ಟಿರ್ತಾರೆ. ಅವತ್ತು ಬೆಳಿಗ್ಗಿನ 5:30 ಗಂಟೆಗೆ ಸ್ಫುಟಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಕೇರಳೀಯ ಪಂಚಾಂಗದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಸೂರ್ಯೋದಯಕ್ಕೆ ಅವರು ಸ್ಫುಟವನ್ನು ಕೊಟ್ಟಿರ್ತಾರೆ. ಅದು ಬಾರಿ ಸುಲಭ ನಮಗೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಆಚರಣೆಗಳಿಗೆ ನಮಗೆ ಯಾಂ ತಿಥಿಂ ಸಮನ ಪ್ರಾಪ್ಯ ಉದಯಂ ಯಾತಿ ಭಾಸ್ಕರ ಸಾ ತಿಥಿ ಸಮಗ್ರಾಹ್ಯ ಶುಭಾಶುಭಾದಿ ಕಮಸು ಅಂತೇಳಿ. ಅಂದ್ರೆ ಯಾವ ತಿಥಿಯನ್ನ ಆಶ್ರಯಿಸಿಕೊಂಡು ಸೂರ್ಯನು ಉದಯವನ್ನು ಹೊಂದಿರ್ತಾನೋ ಆ ತಿಥಿಯನ್ನೇ ಅವತ್ತಿನ ಇಡೀ ಶುಭ ಕರ್ಮಗಳಿಗೆ ಬಳಸಬೇಕು ಅಂತೇಳಿ ಇದೆ, ಅಂದ್ರೆ ಸಾಯಂಕಾಲವರೆಗೆ. ಅದರಿಂದಾಗಿ ನಮಗೆ ಸೂರ್ಯೋದಯದ ಸ್ಥಿತಿ ನಮಗೆ ಎಲ್ಲ ಹೇಳಲಿಕ್ಕೆ, ಈಗ ನಾವು ಜಪದಲ್ಲಿ ಕೂಡ ಹೇಳಲಿಕ್ಕೆಲ್ಲ ಸೂರ್ಯೋದಯಕ್ಕೆ ಯಾವ ತಿಥಿ ಇರ್ತದೋ ಅದನ್ನೇ ಬಳಸ್ತೇವೆ. ಅದು ಕೇರಳೀಯ ಪಂಚಾಂಗದಲ್ಲಿ ಎಲ್ಲ ಅದೇ ವ್ಯವಸ್ಥೆಗಳಿದೆ.
ಬಟ್ ನಮ್ಮ ಕರ್ನಾಟಕ ಪಂಚಾಂಗದಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ 5 ಗಂಟೆಗೆ, ಇದರಲ್ಲಿ ಸೂರ್ಯೋದಯಗಳು ವ್ಯತ್ಯಾಸ ಆಗಿರ್ಬೋದು, ಅದರಿಂದಾಗಿ ಅವರೆಲ್ಲ ಬೆಳಗಿನ 5 ಗಂಟೆಗೆ ಸಂದರ್ಭಕ್ಕೆ ಸ್ಫುಟವನ್ನು ಹಾಕಿ ಬಿಟ್ಟಿದ್ದಾರೆ. ಅದು ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೂರ್ಯೋದಯದ ಸಮಯವನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಸ್ಫುಟವನ್ನು ಮಾಡಿಕೊಂಡು ಮತ್ತೆ ಏನಾದ್ರು ಸ್ವಲ್ಪ ಸರ್ಕಸ್ ಜಾಸ್ತಿ ಬೇಕಾಗ್ತದೆ ಅದಕ್ಕೆ. ಅಂತೂ ಈಗ ನೋಡುವ, ನಮಗೆ ಅದರ ಮೆಥಡ್ ಈಗ ಗೊತ್ತಾದ್ರೆ ಸಾಕಾಗ್ತದೆ ನಮಗೀಗ. ಮತ್ತೆ ಅದನ್ನ ಕಲ್ತುಕೊಳ್ಳಿಕ್ಕೆ ಸುಲಭ ಆಗ್ತದೆ. ಈಗ ಚಂದ್ರಸ್ಫುಟ ನಮಗೆ 12, 20, 4 ಅಂತೇಳಿ ಆಯ್ತು. ಸೂರ್ಯ ಸ್ಫುಟ 4, 8, 5. ಚಂದ್ರಸ್ಫುಟದಿಂದ ಸೂರ್ಯ ಸ್ಫುಟವನ್ನು ತೆಗಿಬೇಕು. ಅಂಶ ಕಲೆ ಸ್ಥಾನದಲ್ಲಿ ಮೊದಲಿಗೆ 4 ಇದೆ. ಚಂದ್ರ ಸ್ಫುಟದಲ್ಲಿ. ಸೂರ್ಯ ಸ್ಫುಟದಲ್ಲಿ 5 ಇದೆ. 4ರಿಂದ 5 ತೆಗೀಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಒಂದನ್ನ ಅಂಶ ಸ್ಥಾನದಿಂದ ಕಲೆ ಸ್ಥಾನಕ್ಕೆ ತರಬೇಕು. 20ರಿಂದ 1 ಇಲ್ಲಿ 60 ಆಗ್ತದೆ. ಈ ಕಡೆ ಬಂದಾಗ ಒಟ್ಟು 64 ಆಯ್ತು. 64ರಿಂದ 5 ತೆಗೆದ್ರೆ 59 ಆಗ್ತದೆ. ಇಲ್ಲಿ 19 ಇರ್ತದೆ. 19ರಿಂದ 8 ತೆಗೆದ್ರೆ 11 ಉಳಿಯುತ್ತದೆ. 12ರಿಂದ 4 ತೆಗೆದ್ರೆ 8 ಉಳಿಯುತ್ತದೆ. ಹಾಗಿದ್ದಾಗ ನಮಗೆ ತಿಥಿಸ್ಫುಟ 8, 11, 59. ನನ್ನ ಮಾತು ಕೇಳಿಸ್ತಾ ಉಂಟ ಈಗ? ಈಗ ಕೇಳ್ತದೆ. ಒಂದು 2-3 ಸೆಕೆಂಡ್ ಕೇಳಿ. ಒಂದ್ಸಲ ಲೆಫ್ಟ್ ಆಗಿ ಬಂತು. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದಾಗಿ. ಅಂತೂ 8, 11, 59 ಕೇಳಿದೆ ಅಲ್ಲ ನಿಮಗೆ? ಹೌದು. 59 ತಿಥಿಸ್ಫುಟ ಆಯ್ತು. ಇದನ್ನ ಎಲ್ಲವನ್ನು ಕೂಡ ಕಲೆ ಮಾಡಿಕೊಳ್ಬೇಕು. ಹಾಗಿದ್ರೆ 8ಕ್ಕೆ 20ರಿಂದ ಗುಣಿಸ್ಬೇಕು ಮೊದಲಿಗೆ. 8 3 24, ಅರ್ಥಾತ್ 240 ಅಂತೇಳಿ ಆಗ್ತದೆ. 240 ಪ್ಲಸ್ ಅಲ್ಲಿ 11, 251. ಮತ್ತೆ 251 ಇಂಟು 60 ಮಾಡಿಕೊಳ್ಬೇಕು. 60ರಿಂದ ಗುಣಿಸಿದಾಗ 6 1 6, 6 5 30, 3 6 2 12 3 15. ಅರ್ಥಾತ್ 15,060 ಅಂತೇಳಿ ಉತ್ತರ ಬಂತು. ಅದಕ್ಕೆ ಪ್ಲಸ್ 59 ಕಲೆಯಲ್ಲಿ ಇರುವುದರಿಂದಾಗಿ ಅದನ್ನ ಪ್ಲಸ್ ಮಾಡ್ಕೊಳ್ಬೇಕು. ಹಾಗಿದ್ರಾಗ 9, 6 5 11. ಸರ್ ವಾಯ್ಸ್ ಕೇಳ್ತಿಲ್ಲ. ಅದೇ ಒಂದು ಸಲ ಅದು ಹೊರಗಡೆ ಹೋಗಿ ಬಂತು ನೆಟ್ವರ್ಕ್ ಪ್ರಾಬ್ಲಮ್ ಇಂದ. ಈಗ ಕೇಳಿಸ್ತಾ ಉಂಟಾ? ಹಾ ಸರ್. ಸರಿ. ಈಗ ಉತ್ತರ ನಮಗೆ 15,119 ಕಲೆಗಳು ಅಂತ ಹೇಳುವಂತ ಉತ್ತರ. ಕೇಳ್ತಿಲ್ಲ ಸರ್. ಕೇಳ್ತಾ ಉಂಟಾ ಈಗ? ಇಲ್ಲ, ಕೇಳ್ತಾ ಇಲ್ಲ. ಈಗ ಕೇಳ್ತು. ಈಗ ಕೇಳಿಸ್ತಾ ಉಂಟಾ? ನಿಮ್ಮ ವಾಯ್ಸ್ ಕೇಳಿಸುತ್ತೆ, ಮತ್ತೇನು ಕೇಳಿಸಲ್ಲ. ಮತ್ತೆ ಮಾತಾಡ್ಲೇ ಇಲ್ಲ. ಸರಿ, ಈಗ ಕೇಳಿಸ್ತಾ ಉಂಟಲ್ಲ? ಮುಂದೆ ಹ್ಮ್ ಇರ್ಬೋದಲ್ಲ? ಹ್ಮ್. ಸರಿ, 15,119 ಅಂತೇಳಿ ಬಂತು ಉತ್ತರ ನಮಗೆ. ಕಲಾಸ್ಥಾನದಲ್ಲಿ ತಪ್ಪುಂಟ ಅದರಲ್ಲಿ? ಸರಿ ಸರಿ ಉಂಟಲ್ಲ? ಬೇರೆಯವರಿಗೆ ಈಗ ಲೆಕ್ಕಾಚಾರ ಮಾಡ್ಲಿಲ್ವಾ ನೀವೆಲ್ಲ? 15,419 ಬಂದಿದೆ. 400.
ಎಷ್ಟು ಬಂದಿದೆ ಉತ್ತರ ಎಷ್ಟು ಬಂದಿದೆ? 15,419 ಅಲ್ವಾ ಸರ್? ನನಗೆ 119 ಉತ್ತರ ಬಂತು. ಇಲ್ಲಿ ಬೇರೆಯವರಿಗೆ ಎಷ್ಟು ಇದೆ? 15,360ಕ್ಕೆ 59 ಕೂಡಿಸ್ಬೇಕಲ್ವಾ? 15,119 ಕರೆಕ್ಟ್ ಇದೆ, ಗುರುಗಳು ಹೇಳಿದ ಕರೆಕ್ಟ್ ಇದೆ. ಸರಿ ಸರಿ ಸರಿ. 15,119. ಹೇಗೆ ಕರೆಕ್ಟ್ ಅಂತ ಮತ್ತೆ ನೋಡ್ಕೊಳ್ಳಿ. ಅದೇ ಸರಿ ಆಚಾರ್ಯ. ಸರಿ ಸರಿ ಸರಿ. 7,000. ಹಾ, 15,119 ನಾವು ಭಾಗಿಸ್ಬೇಕು 720ರಿಂದ. ಎಷ್ಟು ಉತ್ತರ ಬರ್ತದೆ? ನನಗೆ 20 ಉತ್ತರ ಬಂತು. 720 20ಲಿ 14,800 ಅಂತ ಹೋಗ್ತದೆ ಅಲ್ವಾ? ಹೌದು ಹೌದು. ಉಳಿದದ್ದು ನಮಗೆ 319 ಉಳಿಯುತ್ತದೆ, ಶೇಷ ಉಳಿತದೆ, ಅದು ಹೋಗುದಿಲ್ಲ. ಹಾಗಿದ್ರೆ 20 ಅಂತ ಬಂದ್ರೆ 21ನೇ ತಿಥಿ, 20ರ ಅಂದ್ರೆ 15ರ ಮೇಲೆ ಬಂದ್ರೆ ನಮಗೆ ಅಪರ ಪಕ್ಷ ಅಂತ ಲೆಕ್ಕ, ಕೃಷ್ಣ ಪಕ್ಷ ಅಂತ ಲೆಕ್ಕ. 15ರ ಒಳಗೆ ಬಂದ್ರೆ ಶುಕ್ಲ ಪಕ್ಷ ಅಂತ ಲೆಕ್ಕ. 15ಕ್ಕೆ ನಮಗೆ ಹುಣ್ಣಿಮೆ, 16 ಕೃಷ್ಣ ಪಕ್ಷದ ಪಾಡ್ಯ, 17 ಕೃಷ್ಣ ಪಕ್ಷದ ಬಿದಿಗೆ, 18 ಕೃಷ್ಣ ಪಕ್ಷದ ತೃತೀಯ, 19 ಕೃಷ್ಣ ಪಕ್ಷದ ಚತುರ್ಥಿ, 20 ಕೃಷ್ಣ ಪಕ್ಷದ ಪಂಚಮಿ. 20 ಅಂತ ಉತ್ತರ ಬಂದ್ರೆ 21ನೇದು, ಅರ್ಥಾತ್ ಕೃಷ್ಣ ಪಕ್ಷದ ಷಷ್ಠಿ ಅಂತೇಳಿ ಉತ್ತರ ಬರಬೇಕು. ಇವತ್ತು ಷಷ್ಠಿ ತಿಥಿ ಇದೆ. ಇವತ್ತಿದ್ದೆ ಆದ್ರೆ ಷಷ್ಠಿ ತಿಥಿ, ಇದುವರೆಗೆ ಷಷ್ಠಿ ತಿಥಿ ಇತ್ತು. ಇವತ್ತಿದ್ದೆಲ್ಲ ಹೌದು, ಇವತ್ತಿಂದ ಆಚಾರ್ಯ. ಹಾ ಸರಿ ಸರಿ. ಇನ್ನು 319 ಶೇಷವನ್ನ ಗುಣಿಸು 60 ಮಾಡುವ. ಗುಣಿಸು 60 ಮಾಡಿದ್ರೆ ಎಷ್ಟು ಬರ್ತದೆ? 0 0 6 9 54 ಆಗಿದ್ದು. 6 1 6 5 11 6 3 18 1 19 19,140 ಬಂತು ಅಲ್ವಾ ಉತ್ತರ? ಹೌದು ಹೌದು, ಸರಿ ಇದೆ. ಅದನ್ನ 720ರಿಂದ ಭಾಗಿಸಿದಾಗ ಪುನಃ ಎರಡೇ ಹೋಗ್ತದೆ. ಎಷ್ಟು? 14,800 ಹೋಗ್ತದೆ. ಅಂದ್ರೆ 20ಲಿ ಹೋಗ್ತದೆ. ಶೇಷ ಎಷ್ಟು ಉಳಿತದೆ ಅಂತ ನೋಡ್ಬೇಕು. 0 4 1 ಅಂತ ಹೇಳಿದ್ರೆ ಕಡೆ 18ರಿಂದ ಒಂದು ಈ ಕಡೆ ಬಂದ್ರೆ 2ರಿಂದ ಹೋಗ್ತದೆ. ಸರಿ, ಹದಿನೆಂಟು 4,340 ಶೇಷ. ಪುನಃ 720 7 6 32 2 6 12 6ರಲ್ಲಿ ಹೋಗ್ತದೆ ನಮಗೆ ಅಲ್ವಾ? 26 ಸಲ ಹೋಗ್ತದೆ ಅದು. ಶೇಷ 20 ಉಳಿತದೆ. ಅದಕ್ಕೆ ಪುನಃ ಸ್ವಲ್ಪ ತಪ್ಪಿದ ಅಂತ ಲೆಕ್ಕ. ಎಷ್ಟು ಬಂತು ಉತ್ತರ ನಿಮ್ಗೆ? ನನಗೆ 26 ಬಂತು. ಯಾರ್ಯಾರು ಲೆಕ್ಕ ಮಾಡಿದ್ರ?
4340 ಶೇಷ ಬಂತು. 4340 26.5 ಬಂತು ಆಚಾರ್ಯ. 26.5 ಅಲ್ವಾ? ಶೇಷ ಅದನ್ನ 26.5 ಬೇಡ ನಮ್ಗೆ. ಶೇಷ ಎಷ್ಟು ಬರ್ತದೆ ಅದರಲ್ಲಿ? ಕೈಯಲ್ಲಿ ಲೆಕ್ಕಾಚಾರ ಮಾಡಿದಾಗ ಅಂದ್ರೆ 720. 0 4ರಿಂದ 4 11ರಿಂದ ಆಗುದಿಲ್ಲ. 11ರಿಂದ 8 ತೆಗೆದ್ರೆ 3. 18ರಿಂದ 14 ತೆಗೆದ್ರೆ 4340. 4340 ಅಂದ್ರೆ 700 7 6 42, 2 6 12, 4320 ಆಗ್ತದೆ. ಹೋದ್ರೆ 4320 ಹೋದ್ರೆ 20 ಉಳಿಯುತ್ತದೆ. 20ಗೆ ಇಂಟು 60 ಮಾಡಿದಾಗ 60 1200 1200 7721 ಸಲ ಹೊಟ್ಟಿದೆ. ಸರಿ, ಒಂದು 26 ನಮಗೆ ಗಳಿಗೆವರೆಗೆ ಸಿಕ್ಕಿದೆ. ಗತಗಳಿಗೆ 26 ಸಿಗ್ತದೆ. ಇದನ್ನು ಮಾಡಿದ್ರಾ ಲೆಕ್ಕಾಚಾರ? ಅಲ್ಲಿವರೆಗೆ ಮಾಡಿದ್ರಾ? ಶೇಷ 20 ಉಳಿದ ಯಾರಿಗಾದ್ರೂ ಮಾಡಿದ್ದೀರಾ? ಸರಿ, ಅದರ ಗಳಿಗೆ ಮತ್ತೆ ನಾಳೆ ನೋಡುವ, ಆಯ್ತಾ? ಅದು ಸ್ವಲ್ಪ ನನಗೆ ತಪ್ಪು ಬಂದ ಹಾಗೆ ಕಾಣಿಸ್ತಾ ಉಂಟು. ನಾಳೆ ಮಾಡಿ ಮತ್ತೆ ನೋಡುವ. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣ ಮಸ್ತು. ಈ ಪಾಠ ರೆಕಾರ್ಡಿಂಗ್ ನಿಲ್ಲಿಸ್ಬೋದು, ಆಯ್ತಾ? ಮೂರ್ತಿತ್ವೇವರೆಗೆ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾನ್ ಪ್ರತಿಷ್ಠೆಯಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಯ ಪುಶ್ಚಾನೇಕಧಾ ಯಶ್ವತೋ ವಾಚಂ ನ ಸತಧಾತ್ಮನೀಕ ಕಿರಣ ಸ್ತ್ರೈಲೋಕ್ಯ ರವಿಃ.